ನಮಸ್ಕಾರ ಎಲ್ಲರಿಗೂ. ಇವತ್ತು ಬಾಳೆಕಾಯಿ ಸ್ನ್ಯಾಕ್ಸ್ ಮಾಡ್ತಿದ್ದೀನಿ. ಇದನ್ನು ಬಾಳೆಕಾಯಿ ಚಿಪ್ಸ್ ಕೂಡ ಅನ್ಕೋಬೋದು, ಆದರೆ ಚಿಪ್ಸ್ ರೀತಿಯಲ್ಲಿ ಬರೋದಿಲ್ಲ. ಯಾಕಂದರೆ ನಾನು ಮಾಡ್ತಿರೋದು ಇಲ್ಲಿ ಏಲಕ್ಕಿ ಬಾಳೆಹಣ್ಣು, ಸಿಂಪಲ್ಲಾಗಿ ಸಣ್ಣದಾಗಿರುವಂತಹ ನಮ್ಮ ಮರದಲ್ಲೇ ಬಿಟ್ಟಿರುವಂತಹ ಏಲಕ್ಕಿ ಬಾಳೆಹಣ್ಣು. ನೋಡಿ, ಬಾಳೆಕಾಯಿ ಗಿಡ ಇತ್ತು ನಮ್ಮದು, ಅದರಲ್ಲಿ ಬಿಟ್ಟಿತ್ತು. ಈ ರೀತಿಯಾಗಿ ಕಾಯಿಗಳನ್ನು ತಂದಿದ್ದೆ ಊರಿಂದ, ಅತ್ತೆಯವರು ಕೊಟ್ಟಿದ್ದರು. ಆದ್ದರಿಂದ ಇದನ್ನು ಸ್ವಲ್ಪದಾಗಿ ಸಣ್ಣದಾಗಿ ಏಕೋ ಬಾಯಿ ಏನಾದ್ರು ತಿನ್ನಬೇಕು ಅಂತಿತ್ತು. ಆದ್ದರಿಂದ ಇದನ್ನು ಮಾಡಿ ನೋಡೋಣ ಅಂತ ಸಿಂಪಲ್ಲಾಗಿ ಟ್ರೈ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ. ನೀವು ಕೂಡ ಮಾಡ್ಕೋಬೋದು. ನೋಡಿ, ಬಾಳೆಕಾಯಿ ಸುಲಿಯೋದು ಸುಲಭವಾಗಿ ಈ ರೀತಿಯಾಗಿ ನಾವು ಇದ್ರಲ್ಲಿ ಮಾಡ್ಕೋಬೇಡಿ. ನೀವು ಇದು ಸಿಪ್ಪೆ ಸುಲಿಯೋದಿರ್ತಲ್ಲ, ಅದ್ರ ಬರೋದೇ ಇಲ್ಲ. ಎಲ್ಲಿ ಒಳಗಡೆ ಬಾಳೆಹಣ್ಣು ಇದೆ ಅಂತಲೇ ಗೊತ್ತಾಗಲ್ಲ. ಅದರಿಂದ ಒಂದು ಚಾಕು ತೊಗೊಂಡು ಈ ರೀತಿಯಾಗಿ ಗೆರೆ ಹಾಕ್ಕೊಂಡು ಇದರ ಬಿಡಿಸ್ಬಿಟ್ರೆ ನೀವು ಚೆನ್ನಾಗಿ ಬರುತ್ತೆ. ಮತ್ತು ಏನು ಬಾಳೆಹಣ್ಣು ಒಂಚೂರು ವೇಸ್ಟ್ ಆಗೋದಿಲ್ಲ, ನಿಮಗೆ ಚೆನ್ನಾಗಿ ಬಿಡಿಸ್ಕೋಬೋದು. ನೋಡಿ, ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡಿದ್ದೆ. ಪಾತ್ರೆಯಲ್ಲಿ ಸ್ವಲ್ಪ ಅರಿಶಿನ ಹಾಕ್ಕೊಂಡಿದ್ದೀನಿ. ಅದೇ ಅರಿಶಿನ ನೀರಲ್ಲಿ ಎಲ್ಲ ಬಾಳೆಕಾಯಿನೂ ಸುಲಿದ್ಬಿಟ್ಟು ಈ ರೀತಿ ಅದನ್ನು ನೀರಲ್ಲಿ ಹಾಕ್ಕೊಡ್ತಾಯಿದ್ದೀನಿ. ನೋಡಿ, ಒಂದು 6ರಿಂದ 7 ಬಾಳೆಹಣ್ಣು ತೊಗೊಂಡಿದ್ದೆ. ಸಣ್ಣದೇ ಬಾಳೆಹಣ್ಣು ಇವು, ಏಲಕ್ಕಿ ಬಾಳೆಹಣ್ಣು. ನೋಡಿ, ಈ ರೀತಿಯಾಗಿ ಹಾಕಿಟ್ಕೊಂಡಿದ್ದೀನಿ. ನಂತರ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಹಾಗೂ ಒಂದು ಸಣ್ಣ ಕಪ್ಪಲ್ಲಿ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು, ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಈ ರೀತಿ ಕರಗಿಸಿಟ್ಕೊಳ್ತೀನಿ. ನೋಡಿ, ಅದೇ ರೀತಿಯಾಗಿ ಮತ್ತೊಂದು ಪ್ಲೇಟಲ್ಲಿ ಒಂದು ಸಣ್ಣದು ಸ್ವಲ್ಪ ಅರಿಶಿನ ಹಾಕಿ, ಸ್ವಲ್ಪ ನೀರು ಹಾಕೊಂಡು ಇದನ್ನು ಕಲಿಸ್ಕೊಂಡಿಟ್ಕೊಳ್ತೀನಿ. ಯಾಕಂದರೆ ಕಲರ್ ಚೆನ್ನಾಗಿ ಕೊಡುತ್ತೆ, ಕಲರ್ ಹಾಕಬೇಕಲ್ಲ ನಾವು ಅದಕ್ಕೆ. ಅದರಿಂದ ಇದನ್ನು ಅರಿಶಿನ ತೊಗೊಂಡಿದ್ದೀನಿ ನಾನು. ಇದು ಮನೆಯಲ್ಲೇ ಮಾಡಿದ ಅರಿಶಿನ, ಅದರಿಂದ ತರಿಯಾಗಿದೆ. ನಂತರ ಒಂದು ಬಾಣಲೆಯಲ್ಲಿ ನಾನಿಲ್ಲಿ ಕೊಬ್ಬರಿ ಎಣ್ಣೆ, ನಮ್ಮ ಒಂದು ಮರದಲ್ಲೇ ಬೆಳೆದಿರುವಂತಹ ತೆಂಗಿನಕಾಯಿನ ಅದನ್ನು ಒಣಗಿಸ್ಬಿಟ್ಟು ಎಣ್ಣೆ ತೆಗೆದಿರುವಂಥದ್ದು. ನಂತರ ನೋಡಿ, ಬಾಳೆಹಣ್ಣು ಇದರಲ್ಲಿ ನೀರಲ್ಲಿ ಹಾಕಿಟ್ಟಿದ್ವಲ್ಲ ನಾವು, ಅರಿಶಿನ ನೀರಲ್ಲಿ ಸ್ವಲ್ಪ ಕಲರ್ ಬಂದಿದೆ. ಇದೊಂದು 10ರಿಂದ 15 ನಿಮಿಷ ಇಟ್ಟು ಸಾಕಾಗುತ್ತೆ. ನಾವು ಅದು ಅವಶ್ಯಕತೆ ಏನಿಲ್ಲ, ಖಾಲಿ ನೀರಲ್ಲಿ ಹಾಕಿಟ್ಟು ನಡೆಯುತ್ತೆ. ಯಾಕಂದರೆ ನಾವು ನಂತರ ಕರಿಯುವಾಗ ನಾವು ಅರಿಶಿನದ ನೀರು ಇರ್ತಾರೋ ಅದು ಹಾಕ್ತೀವಿ. ನೋಡಿ, ಈ ರೀತಿಯಾಗಿ ಇದನ್ನು ತುರಿಸ್ಕೊಳ್ತಾ ಇದ್ದೀನಿ. ತುಂಬ ಸಣ್ಣದಾಗುತ್ತೆ ಮತ್ತು ಅಂಟ್ಕೊಂಡ್ಬಿಡುತ್ತೆ. ಯಾಕಂದರೆ ಇದು ತಿನ್ನೋ ಬಾಳೆಹಣ್ಣು ಆಗಿರೋದ್ರಿಂದ, ಏಲಕ್ಕಿ ಬಾಳೆಹಣ್ಣು ಆಗಿರೋದ್ರಿಂದ ಆ ರೀತಿ ಬಿಡಿಯಾಗಿ ಬರೋದಿಲ್ಲ ನಿಮಗೆ. ಮೀಡಿಯಮಾಗಿ ನಾವು ಮನೆಯಲ್ಲಿ ಮಕ್ಕಳಿಗೆ ಸ್ನ್ಯಾಕ್ಸ್ ಮಾಡಿಕೊಡ್ಬೋದು, ಆ ರೀತಿಯಾಗಿ ಸಿಗುತ್ತೆ ನಿಮಗೆ. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದನ್ನು ಉದ್ದ ಕೂಡ ನಾನು ಮಾಡಿ ನೋಡಿದೆ, ಹಿಂಗೆ ಬರುತ್ತೆ ನೋಡೋಣ ಅಂತ. ಉದ್ದಕ್ಕಿಂತ ಈ ಥರ ರೌಂಡ್ ಮಾಡಿದ್ರೆ ಚೆನ್ನಾಗಿ ಅನ್ನಿಸ್ತು. ಮತ್ತು ಕೈ ಸಣ್ಣ ಬಾಳೆಹಣ್ಣು ಇರೋದ್ರಿಂದ ಕೈ ತುಂಬ ಜೋಪಾನವಾಗಿ ಇದು ಮಾಡ್ಕೋಬೇಕು. ನೋಡಿ, ಸ್ವಲ್ಪ ಮಾಡಿದ್ನಲ್ಲ, ಅದನ್ನು ಕೂಡ ನಿಮಗೆ ಒಂದ್ಸರಿ ಎಣ್ಣೆಯಲ್ಲಿ ಬಿಟ್ಟು ತೋರಿಸ್ತೀನಿ ನಾನು. ನೋಡಿ, ಎಣ್ಣೆ ಇಟ್ಟಿದ್ನಲ್ಲ, ಎಣ್ಣೆ ಕೂಡ ಈಗ ಬಿಸಿಯಾಗಿದೆ. ಒಂದು ಸಣ್ಣ ಚೂರು ಇಟ್ಟು ನೋಡಿದೆ. ನೋಡಿ, ಈ ರೀತಿಯಾಗಿ ಎಣ್ಣೆ ಬಿಸಿ ಆದಮೇಲೆ ಈ ರೀತಿ ಹಾಕ್ತಾಯಿದ್ದೀನಿ. ನಿಮ್ಗೆ ಸ್ವಲ್ಪ ಗಂಟು ಅನ್ನಿಸ್ಬೋದು. ನಂತರ ತಿನ್ನುವಾಗಂತೂ ತುಂಬ ಕ್ರಂಚಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಏನೂ ವೇಸ್ಟ್ ಆಗೋದಿಲ್ಲ. ಮನೆಯಲ್ಲಿ ಮಕ್ಕಳು ಬೇಕಂದಾಗ ಪಟ್ಟಂತ ಈ ಥರ ಬಾಳೆ ಗಿಡ ಏನಾರು ಇತ್ತು, ಬಾಳೆಹಣ್ಣು ಬಿಟ್ಟಿದ್ದು ಅಂತ ಈ ಥರ ಮಾಡ್ಕೋಬೋದು. ಇಲ್ಲಾಂದರೆ ಅಂಗಡಿಗಳಲ್ಲೋದ್ರೆ ಅವರು ಸ್ವಲ್ಪ ಕಾಯಿಗಳನ್ನು ತಂದಿಡ್ತಾರೆ, ಸ್ವಲ್ಪ ಹಣ್ಣಾಗೋವರೆಗೂ ಅಂತ. ಅವನ್ನು ಕೂಡ ತೊಗೊಂಬಂದು ನೀವು ಮಾಡ್ಕೋಬೋದು ಇನ್ಸ್ಟೆಂಟಾಗಿ. ಮನೆಯಲ್ಲೇ ಮಾಡಿರೋದ್ರಿಂದ ಹೆಲ್ದಿಯಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ಒಂದು 3/4 ಭಾಗ ಫ್ರೈ ಆಯಿತು ಅಂದಾಗ ನಾವಿಲ್ಲಿ ಉಪ್ಪು ನೀರು ಮತ್ತು ಅರಿಶಿನ ನೀರು ಮಾಡಿಕೊಂಡಿದ್ಮೇಲೆ ಅದನ್ನು ಕೂಡ ಹಾಕಬೇಕಾಗುತ್ತೆ. ನೀವು ಪದೇ ನೀವು ಉಪ್ಪು ನೀರು ಹಾಕಬೇಕು ಅಂತ ಅವಶ್ಯಕತೆ ಇಲ್ಲ. ಒಂದು ಸರಿ ಹಾಕಿದರೆ 1-2 ಸರಿ ಕರೀರಿ, ಯಾಕಂದರೆ ಉಪ್ಪು ಜಾಸ್ತಿ ಹಿಡ್ಕೊಂಡ್ಬಿಡುತ್ತೆ. ನೋಡಿ, ಒಂದು ಸ್ಪೂನಷ್ಟು ಹಾಕಿದ್ದೀನಿ ಅಷ್ಟೇ. ನಂತರ ಅದೇ ಒಂದು ಸ್ಪೂನಲ್ಲಿ ನಾನು ಇದಕ್ಕೆ ಒಂದು 1/4 ಸ್ಪೂನಷ್ಟು ನಾನು ಅರಿಶಿನ ನೀರು ಕೂಡ ಹಾಕ್ತಾಯಿದ್ದೀನಿ. ನೋಡಿ, ಕಲರ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ನೋಡಿ. ಈ ರೀತಿ ಇದ್ದರೆ ನೀವು ಪ್ರತಿ ಸರಿನೂ ಹಾಕಬೇಕು ಅಂತಿಲ್ಲ, 2 ಸರಿಗೆ ಒಮ್ಮೆ ಹಾಕಿ. ಅಂದರೆ 2 ಸರಿ ಕರೆದ್ಮೇಲೆ 3ನೇ ಸರಿ ಹಾಕ್ಕೊಳ್ಳಿ. ನೋಡಿ, ಎಷ್ಟು ಕ್ರಂಚಿಯಾಗಿ ಕಲರ್ ಕೂಡ ನೋಡಿ ಎಷ್ಟು ಚೆನ್ನಾಗಿ ಬಂತು. ನೀವು ಆವಾಗಲೇ ಅರಿಶಿನಲ್ಲಿ ಹಾಕಿಟ್ರು ಆ ಥರ ಕಲರ್ ಬರೋದಿಲ್ಲ. ಈ ರೀತಿ ಹಾಕೋದ್ರಿಂದ ಉಪ್ಪು ಕೂಡ ಕ್ಲೀನಾಗಿ ಇಟ್ಕೊಳ್ಳುತ್ತೆ. ನಿಮಗೆ ಅಂದ್ಕೊಂಡು ಇದೆ ಅನ್ಸ್ಕೋಬೋದು. ಇದು ಸ್ವಲ್ಪ ಉದ್ದನೂ ಕಟ್ ಮಾಡಿದ್ನಲ್ಲ, ಉದ್ದದ್ದು ಅಷ್ಟು ಚೆನ್ನಾಗಿ ಬರಲಿಲ್ಲ. ನಾನು ರೌಂಡಿಂದ ನಿಮಗೆ ತೋರಿಸ್ತೀನಿ, ನೆಕ್ಸ್ಟ್ ಟೈಮ್ ನೋಡಿ ತೋರಿಸ್ತೀನಿ ಯಾವ ರೀತಿಯಾಗಿ ಚೆನ್ನಾಗಿ ಬರುತ್ತೆ ಅಂತ. ನೋಡಿ, ಟಿಶ್ಯೂ ಪೇಪರ್ ಇತ್ತು ಅಂದರೆ ಟಿಶ್ಯೂ ಪೇಪರ್ ಹಾಕ್ಕೊಂಡು ಇಟ್ಕೊಳ್ಳಿ ಇದನ್ನು. ಇದೇ ರೀತಿ ಪ್ಲೇಟಲ್ಲಿ ಹಾಕ್ತಾ, ಯಾಕಂದರೆ ಎಣ್ಣೆ ಅಕಸ್ಮಾತ್ ಇತ್ತು ಅಂದರೆ ಕೆಳಗೋಗಿರುತ್ತೆ. ಮತ್ತು ಕೊಬ್ಬರಿ ಎಣ್ಣೆ ಆಗಿರೋದ್ರಿಂದ ಏನು ಪ್ರಾಬ್ಲಮ್ ಇಲ್ಲ, ಹೆಲ್ದಿ ಕೂಡ ತುಂಬ ಒಳ್ಳೆಯದು. ನೋಡಿ, ಈಗ ಕಲರ್ ಕೂಡ ಎಲ್ಲೋ ಆಗಿದೆ ಎಣ್ಣೆ. ಈಗ ನೋಡಿ, ರೌಂಡ್ ಕಟ್ ಮಾಡಿದ್ನಲ್ಲ, ಅದನ್ನು ಈಗ ಒಂದೊಂದೇ ಈ ರೀತಿಯಾಗಿ ಬಿಡ್ತಾಯಿದ್ದೀನಿ. ಮತ್ತು ಡೈರೆಕ್ಟಾಗಿ ಕೂಡ ನಾನು ಇದರಲ್ಲೇ ತುರಿದು ತೋರಿಸ್ತೀನಿ ನಿಮಗೆ ಯಾವ ರೀತಿ ಆಗುತ್ತೆ. ಕಟ್ ಮಾಡಿಕೊಂಡ್ರೆ ಸ್ವಲ್ಪ ಕಪ್ಪಾದಂಗೆ ಆಗುತ್ತೆ ಅದು. ಅದನ್ನು ಡೈರೆಕ್ಟ್ ಕೂಡ ನಾನು ನಿಮಗೆ ತುರಿದು ತೋರಿಸ್ಬಿಡ್ತೀನಿ ಹೇಗಾಗುತ್ತೆ ಅಂತ. ಇದು ನೋಡಿ, ಇದೆಲ್ಲ ಬಿಡಿಯಾಗಿ ಚೆನ್ನಾಗಿ ಬಂತು ಇದು.
ಟೇಸ್ಟ್ ಮಾತ್ರ ಅಂಗಡಿಯಲ್ಲಿ ಬಾಳೆಕಾಯಿ ಚಿಪ್ಸ್ ಇರುತ್ತಲ್ವ ಅದೇ ರೀತಿಯಾಗಿ ಬರುತ್ತೆ. ನೀವು ಮತ್ತು ನಾನಿದು ತುಂಬ ತೆಳ್ಳದಾಗಿ ನಾನಿದು ತುರಿದಿದ್ದೀನಿ. ನಿಮ್ಗೆ ದಪ್ಪ ಬೇಕೋ ದಪ್ಪ ಮಾಡ್ಕೊಬೋದು ನೀವು. ನೋಡಿ ಯಾವ ರೀತಿ ಕ್ರಿಸ್ಪಿಯಾಗಿ ಬಂದು ನಾವು ತೋರಿಸ್ತಿದ್ದೀನಿ ನೋಡಿ, ಯಾವ ಪಟ್ ಪಟ್ ಅನ್ನಂಗೆ ಮುರಿತಾ ಇದೆ ನೋಡಿ. ಈ ರೀತಿಯಾಗಿ ನಮ್ಮ ಬಾಳೆಕಾಯಿ ಸ್ನ್ಯಾಕ್ಸ್ ರೆಡಿಯಾಗಿದೆ. ಈಗ ನಿಮಗೆ ತೋರಿಸ್ತೀನಿ. ನನಗೊಂದು ಅರ್ಧ ಗಂಟೆ ಆಯಿತು. ಎಲ್ಲ ಅಂದರೆ ನಾನು ಒಂದು 6ರಿಂದ 7 ತೊಗೊಂಡಲ್ಲ, ಅದು ಈ ರೀತಿ ತೆಳ್ಳಗೆ ಮಾಡ್ಕೊಂಡಲ್ಲ, ತುಂಬ ಆಯ್ತು ಅದು ನನಗೆ. ಮತ್ತು ನಾನು ಎಣ್ಣೆ ಜಾಸ್ತಿ ಹಾಕ್ಕೊಂಡಿಲ್ಲ, ಸುಮ್ಮನೆ ಯಾಕೆ ವೇಸ್ಟ್ ಮಾಡೋದು, ಎಣ್ಣೆ ಅಲ್ವಾ, ಖಾಲಿ ಆದರೆ ಹಾಕ್ಕೊಳಕ್ಕಾಗುತ್ತೆ ಅಂತ ನೋಡಿ ಈ ರೀತಿಯಾಗಿ ಮಾಡ್ಕೊಂಡಿದ್ದೀನಿ. ನಾನು ಡೈರೆಕ್ಟಾಗಿ ಕೂಡ ನಾನು ತೋರಿಸ್ತೀನಿ ಅಂತ ಹೇಳಿದ್ದೀನಿ ನೋಡಿ. ಇದು ಆಯ್ತಲ್ವ, ಈಗ ಡೈರೆಕ್ಟಾಗಿ ತೋರಿಸ್ತೀನಿ ನಿಮಗೆ. ಡೈರೆಕ್ಟಾಗಿ ಬಾಳೆಕಾಯಿನ ಅದರಲ್ಲೇ ನಾನು ಹಾಕ್ತೀನಿ ನೋಡಿ. ತುರಿದು ತೊಗೊಂಡಿದ್ದೀನಿ, ಈಗ ಡೈರೆಕ್ಟಲ್ಲಿ ಅದರಲ್ಲೇ ತುರಿತೀನಿ ನೋಡಿ. ಅಂಗಡಿಯಲ್ಲೆಲ್ಲ ಇದೇ ರೀತಿಯಾಗಿ ಮಾಡ್ತಾರೆ, ಡೈರೆಕ್ಟಾಗಿ ತುರಿದು ಹಾಕ್ಬಿಡ್ತಾರೆ. ಆಲೂಗಡ್ಡೆ ಚಿಪ್ಸ್ ಆಗಲಿ, ಬೇರೆ ಯಾವ್ದಾರ ಚಿಪ್ಸ್ಗಳು ಮಾಡುವಾಗ ಇದೇ ಥರ ಮಾಡ್ತಾರೆ. ಆದರೆ ಸ್ವಲ್ಪ ಹುಷಾರಾಗಿ ಮಾಡಬೇಕು, ಯಾಕಂದರೆ ಎಣ್ಣೆ ಬಿಸಿ ಇರುತ್ತಲ್ವ, ಅದರಿಂದ ಪ್ರಾಕ್ಟೀಸ್ ಇರೋರು ಮಾಡ್ಕೊತಾರೆ. ಹೊಸದಾಗಿ ಮಾಡುವಂಥವ್ರು ಸ್ವಲ್ಪ ಜಾಗರೂಕತೆಯಾಗಿ ಮಾಡ್ಕೊಳ್ಳಿ ನೀವು. ನೋಡಿ ನಾನು ಎಲ್ಲ ಬಾಳೆಕಾಯಿನೂ ಇದೇ ರೀತಿ ಚಿಪ್ ಮಾಡ್ಕೊಂಬಂದಿದ್ದೀನಿ. ಒಂದು ಅರ್ಧ ಗಂಟೆಯಲ್ಲೇ ಖಾಲಿ ಆಗಿಬಿಡ್ತಾಗಲೇ, ಅದು ಅರ್ಧ ಗಂಟೆಯಲ್ಲಿ ಮಾಡೋಕ್ಕಾಯ್ತು, ಅರ್ಧ ಗಂಟೆಯಲ್ಲಿ ಖಾಲಿ ಆಯಿತು. ಚೆನ್ನಾಗಿತ್ತು, ಆ್ಯಕ್ಚುಲಿ ತುಂಬ ಚೆನ್ನಾಗಿತ್ತು ಅಂತ ಅಷ್ಟೇ ಅಲ್ಲ, ತುಂಬ ಚೆನ್ನಾಗಿತ್ತು ನಿಜವಾಗ್ಲೂ. ನೀವು ಕೂಡ ಒಂದು ಬಾಳೆಹಣ್ಣು ಮಾಡ್ಕೊಂಡು ನೋಡ್ಕೊಳ್ಳಿ. ಸ್ವಲ್ಪ ನಿಮ್ಮ ಒಗ್ಗರಣೆ ಪ್ಯಾನ್ ಇರುತ್ತಲ್ಲ, ಅದ್ರಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಂದೇ ಒಂದು ಬಾಳೆಕಾಯಿನ ಇರ್ತಿ ಡೈರೆಕ್ಟಾಗಿ ನೀವು ಏನು ಅದರಲ್ಲಿ ಸಿಪ್ಪೆ ತೆಗೆದು ಅದು ನೆನೆಸ್ಬೇಕು ಬಿಡಬೇಕು ಅಂತೇಳಿಲ್ಲ, ಡೈರೆಕ್ಟಾಗಿ ಈ ಥರ ಇರುತ್ತೆ. ಎಣ್ಣೆ ಹಾಕ್ಕೊಂಡು ತುರಿದು ಹಾಕ್ಕೊಂಡು ಸ್ವಲ್ಪ ಉಪ್ಪು ನೀರು, ಅದೇ ಸ್ವಲ್ಪ ಅರಿಶಿನ ಹಾಕಿಬಿಟ್ರೆ ಮುಗಿದೋಯ್ತು. ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೋಡಿ. ಎಲ್ಲರೂ ಇದೇ ರೀತಿಯಾಗಿ ಮಾಡ್ಕೊಂಡು ನೋಡಿ. ಇಷ್ಟ ಆಯಿತು ನೋಡಿ. ಒಂದು 6ರಿಂದ 7 ಬಾಳೆಕಾಯಿ ಇತ್ತು ನೋಡಿ. ಯಾವ ರೀತಿಯಾಗಿ ಗರಿಗರಿಯಾಗಿ ಪಟ ಚಟ ಕರುಮ್ ಅಂತ ಸೌಂಡ್ ಬರ್ತಾ ಇದೆ ನೋಡಿ. ಯಾವ ರೀತಿಯಾಗಿ ನೋಡಿ ಮುರಿದ್ರೆ ನೋಡಿ, ಯಾವ ರೀತಿಯಾಗಿ ಮುರಿತಾ ಇದೆ. ಟಿಶ್ಯೂ ಪೇಪರ್ ಇತ್ತಂತ ಹಾಕ್ಕೊಡಿ, ನಾನು ಹೇಳ್ದಂಗೆ ತುಂಬ ಚೆನ್ನಾಗೇ ಆಗುತ್ತೆ. ಎಣ್ಣೆ ಕೂಡ ನಿಮಗೆ ಎಣ್ಣೆ ಅನಿಸೋದಿಲ್ಲ ನೋಡಿ. ಯಾವ ರೀತಿಯಾಗಿ ಪುಡಿ ಮಾಡಿದೆ, ಯಾವ ರೀತಿ ಪುಡಿ ಆಗಿದೆ, ನೀವು ಕೂಡ ಮಾಡ್ಕೊಳ್ಳಿ. ನಮ್ಮ ಚಾನಲ್ ನೋಡ್ತಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ಲೈಕ್ ಮಾಡಿ ಶೇರ್ ಮಾಡಿ. ಬಾಯ್.